ಸ್ವಲ್ಪ ಬಂದಿದ್ದು ಲೇಟ್ ಆಗೋಯಿತು. ನಾನು ಸ್ವಲ್ಪ ರಾಮಮೂರ್ತಿ ನಗರದಿಂದ ಬರ್ತಾಯಿದ್ದೀನಿ. ನನ್ನ ಹೆಸರು ನಮಃಶಿವಾಯ ಮತ್ತು ಫುಲ್ ಹೆಸರು. ನಾನು ರಿಟೈರ್ಡು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಡಿಫೆನ್ಸಿಂದ. ಸೊ ಆಲ್ಮೋಸ್ಟ್ 3 ಇಯರ್ಸ್ ಆಗಿದೆ. ನಂದು ಶುಗರ್ ಲೆವೆಲ್ಲು ಲಾಸ್ಟ್ ಇಯರು ಫಾಸ್ಟಿಂಗಲ್ಲಿ 230 ಇತ್ತು. ಆಮೇಲೆ ಪೋಸ್ಟ್ ಫಾಸ್ಟಿಂಗ್ ಆಮೇಲೆ ಊಟ ಆದಮೇಲೆ 330 ಇತ್ತು. ಆಮೇಲೆ ಇದು HB1BC ಬಂದ್ಬಿಟ್ಟು 12.5 ಇತ್ತು. ಇವಾಗ ಮೊನ್ನೆ ಯಾರೋ ನಮ್ಮ ಫ್ರೆಂಡ್ ಇವ್ರನ್ನ ಇಂಟ್ರಡ್ಯೂಸ್ ಮಾಡ್ತಾ ಸುಮ್ಮನೆ ಮಾತಾಡ್ತಾ ಇದ್ದೆ. ಸರ್ ನಮ್ಗೆ ಹಿಂಗಿದೆ, ಏನು ಮಾಡೋದು, ನನಗೆ ತುಂಬ ಟೆನ್ಷನ್, ವಾಕಿಂಗ್ ಹೋಗ್ತೀನಿ, ಎಲ್ಲ ಮಾಡ್ತೀನಿ, ಏನು ಮಾಡೋದು ಅಂತ. ಆಮೇಲೆ ಅವ್ರೇನು ಮಾಡಿದ್ರು, ಇವ್ರನ್ನ ಸಜೆಸ್ಟ್ ಮಾಡಿದ್ರು ಫೋನಲ್ಲಿ. ಆಯಿತು ಅಂತ ನಾನು ಹೇಳಿದೆ, ಆಯಿತು ಸರ್ ನೀವು ಏನು ಅಂತ ಕಳಿಸ್ತೀಯ ಸರ್. ಇಮಿಡಿಯೇಟಾಗಿ ಅಮೌಂಟ್ ಕಳಿಸಿದೆ. ಅವ್ರು ವಿತಿನ್ 3 ಡೇಸಲ್ಲಿ ನನಗೆ ಇದು ಕಳಿಸಿದ್ರು, ಯಾವುದು ಇದು ಪ್ರಾಡಕ್ಟ್ ಪ್ಯೂರ್ಸಲ್ಲಿ ಕಳಿಸಿದ್ರು. ಆಮೇಲೆ ಇಮಿಡಿಯೇಟಾಗಿ ನೆಕ್ಸ್ಟ್ ಡೇಯಿಂದನೇ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಬೇರೆ ಹೊಟ್ಟೆಯಲ್ಲಿ ತೊಗೊಳ್ತಾ ಇದ್ದೀನಿ. ಆಲ್ಮೋಸ್ಟ್ 2 ಮಂತ್ಸ್ ಆಯಿತು. 2 ಮಂತ್ಸ್ ಆಗಿದೆ. ನಿನ್ನೆ ಚೆಕಪ್ ಹೋಗಿದ್ದೆ. ಚೆಕಪ್ ಹೋಗುವಾಗ ಅಲ್ಲಿ ನೋಡಿದ್ರೆ 121 ಇದೆ ಫಾಸ್ಟಿಂಗಲ್ಲಿ. ಆಮೇಲೆ ಪೋಸ್ಟ್ ಫಾಸ್ಟಿಂಗ್ 183 ಇದೆ. ಆಮೇಲೆ ಇದು HB1BC 7.5 ಏನಿದೆ, 7.5 ಇದು 7.8 ಏನಿದೆ, 7.8 ಇದೆ. 7.8 ಇದೆ. ಮುಂಚೆ 12 ಇತ್ತು, 5 ಏನಿತ್ತು, 12 ಇತ್ತು, 7.8. ಆಮೇಲೆ ಅಲ್ಲಿ ಮುಂಚೆ ಫಸ್ಟ್ 336 ಇತ್ತು. ಆಮೇಲೆ ಈಗ ಫಾಸ್ಟಿಂಗು 226 ಇತ್ತು, 266. ಈಗ ಬಂದಿರೋದು ರಿಪೋರ್ಟಲ್ಲಿ ಫಾಸ್ಟಿಂಗು 121 ಇದೆ, ಮತ್ತು ನಿಮಗೆ ಫಸ್ಟ್ ಗೈಡೆನ್ಸಲ್ಲೂ 184 ಇದೆ. ನನಗೆ ಕಾನ್ಫಿಡೆಂಟ್ ಆಯಿತು. ನಾನು ಎಲ್ಲ ಥರ ನೋಡ್ಬಿಟ್ಟಿದ್ದೀನಿ. ಸೊ ಯಾವುದು ಆಗಿಲ್ಲ. ನಮ್ಮ ತಮ್ಮನೇ ಡಾಕ್ಟ್ರು, ಇದು ನಮ್ಗೆ ಆಗಲಿಲ್ಲ. ಸೊ ನೀವು ಯಾವ ಪ್ರಾಡಕ್ಟ್ ತೊಗೊಂಡು ಕ್ಯೂರ್ಸೆಲ್ ಅಲ್ವಾ? ಹೌದು. ಆಮೇಲೆ ಬಯೋಕಾಮ್ ಅದು ಯಾವುದು ಅದನ್ನು ತೊಗೊಂಡಿದ್ದೀನಿ. ಆ ಬೆಡ್ಡು, ಮ್ಯಾಗ್ನೆಟ್ ಬೆಡ್ಡು, ಅದನ್ನು ಯೂಸ್ ಮಾಡ್ತಾ ಆಗಲಿಲ್ಲ ನನಗೆ. ಸೊ ಇದು